ಅಯ್ಯೋ ದೇವ್ರೆ, ಮೇಡಮ್ ಇಲ್ಲೇ ಬಂದ್ಬಿಟ್ರು. ಅವ್ರ ಮುಂದೆ ಈ ಸರ್ ಏನ್ ಕಪ್ಪಿ ಚೇಷ್ಟೆ ಮಾಡ್ತಾರೋ ಏನೋ. ನಿತ್ಯ, ಈ ಜ್ಯೂಸ್ನ ಬೇರೆ ತರ ಕುಡಿಯೋಣವಾ? ನನಗ್ ನೀನ್ ಕುಡ್ಸು, ನಿನಗ್ ನಾನ್ ಕುಡಿಸ್ತೀನಿ. ಹೇಗಿದೆ? ಡಬ್ಬಾ ತರ ಇದೆ. ಏನ್ ಹಾಕಿ ಕುಡ್ದ್ಬಿಟ್ಟೆ? ಏನಾಗಿದೆ ನಿನಗೆ? ನೀವು ಕುಡ್ದ್ಬಿಡಿ, ಹೊರಡ್ಬೇಕು. ಇದಕ್ಕೆ ಇಷ್ಟು ದೂರ ಬರ್ಬೇಕಿತ್ತಾ? ಅದಕ್ಕೆ ಮನೆಗೆ ಹೋಗ್ಬಿಡೋಣ. ಯಾಕಿಷ್ಟು ಅರ್ಜೆಂಟು? ಯಾಕಿಷ್ಟು ಟೆನ್ಷನ್ ಆಗಿದೆಯಲ್ಲ? ಓಹೋ, ಇದಾ ವಿಷಯ? ಅವಳನ್ನ ನೋಡಿ ಟೆನ್ಷನ್ ಆಗ್ತಿದ್ಯಾ? ಹೌದು, ನಿನ್ ಫ್ರೆಂಡ್ಗೆ ಮ್ಯಾನಸ್ ಇಲ್ವಾ? ನಮ್ಮನ್ನ ಫಾಲೋ ಮಾಡ್ಕೊಂಡು ಯಾಕೆ ಬಂದಿದ್ದಾಳೆ? ನಮಗ್ ಡಿಸ್ಟರ್ಬ್ ಮಾಡೋದೇ ಅವಳ ಕೆಲ್ಸನಾ? ಈಗ್ಲೇ ಹೋಗಿ ಆ ಬುರ್ಕಾ ತೆಗ್ಸಿ ಅವಳನ್ನೇ ಕೇಳ್ತೀನಿ. ಅಯ್ಯೋ ಬೇಡ ಬೇಡ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ನಿಮ್ ಪ್ರಾಬ್ಲಮ್ಮು? ನಮ್ಮನ್ನ ಯಾಕೆ ಫಾಲೋ ಮಾಡ್ತಿದ್ದೀರಿ? ಅವಳು ನಿಮ್ ಫ್ರೆಂಡ್ ಆದ ಮಾತ್ರಕ್ಕೆ ನಮ್ ಪರ್ಸನಲ್ ಲೈಫ್ಗೂ ತಲೆ ಹಾಕ್ತೀರಾ? ಅಷ್ಟಕ್ಕೂ ಯಾರು ನೀವು? ನಿಮ್ಗೆ ಬುದ್ಧಿ ಇದ್ಯಾ? ನಾಚಿಕೆ ಮಾನ ಮರ್ಯಾದೆ ಇದ್ಯಾ? ನೀವು ಓದ್ಕೊಂಡಿರೋರಾ? ಹೇ, ನೋ 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 ನೋ, ವೇಟ್ 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 ವೇಟ್, ನೀವು ಫಾತಿಮಾ ಅಲ್ವಾ? ಫಾತಿಮಾ? ಫಾತಿಮಾ ಯಾರೋ? ಫಾತಿಮಾ ಇಷ್ಟಕ್ಕೂ ಯಾರೇ ನೀವು? ಐ ಆಮ್ ರಿಯಲಿ ಸಾರಿ, ಬೈ ಮಿಸ್ಟೇಕ್ ಆಗಿದ್ದು. ಏನ್ ಸಾರಿ? ಓ ಮೈ ಗಾಡ್. ನಿತ್ಯ, ಬಾ ಇಲ್ಲಿಂದ. ಬಾ ಬಾ ಬೇಗ. ಹಿಡ್ಕೊಳ್ಳಿ ಅವನನ್ನ, ಹಿಡ್ಕೊಳ್ಳಿ. ಪಕಡು, ಪಕಡು ಆಸೆ. ಅವ್ರು ಹೋಗಾಯ್ತು, ನಾವು ಕೂಡ ಹೋಗ್ಬೇಕು. ನಡೀರಿ ನಡೀರಿ. ಇವರಿನ್ನೂ ಬರ್ಲಿಲ್ವಲ್ಲ? ಎಲ್ಲಿಗೆ ಹೋಗಿರ್ತಾರೆ? ಎಲ್ಲಿ ಹೋದ್ರು ಆ ಗಂಗಾ ನಂಗೆ ಫೋನ್ ಮಾಡಿ ಹೇಳ್ಬೇಕಿತ್ತು. ಅವಳು ಬರ್ಲಿ, ಒಂದ್ ಗತಿ ಮಾಡ್ತೀನಿ.
ಆ ಹುಡುಗಿ ನೋಡು, ಈಗ ಬುರ್ಕ ತೆಗೆದಿದ್ದಾಳೆ. ಅಂದ್ರೆ ಆ ಕಡೆ ಹೋಗಿ ನೋಡಿದ್ರೆ ಅವಳು ಮುಖ ಕಾಣಿಸೋ ಚಾನ್ಸ್ ಇದೆ. ಕರೆಕ್ಟಾಗಿ ಸಿಕ್ಕಾಕೊಂಡಿದ್ದಾಳೆ. ಈಗ್ಲೇ ಹೋಗಿ ನೋಡ್ತೀನಿ. ಏ ಹುಡ್ಗಿ, ಆ ಪರ್ದೆ ತೆಗಿ. ಇದು ಪರ್ದೆ ಅಲ್ಲ ಮಾಜಿ, ನಮ್ದು ಆಚಾರ, ತೆಗಿಬಾರ್ದು. ಏಯ್, ಗಂಡಸ್ರು ಮುಂದೆ ತೆಗಿಬಾರ್ದು, ನನ್ ಮುಂದೆನೂ ತೆಗಿಬಾರ್ದಾ? ತೆಗಿಯೇ ತೆಗಿಯೇ. ಏನೇ ಹೂ ಅಂತ್ಯಾ? ಮರ್ಯಾದೆಯಿಂದ ಮುಸುಕ್ ತೆಗಿತ್ಯಾ ಇಲ್ವಾ? ತೆಗಿಯೇ. ನೀವು ಫೋರ್ಸ್ ಮಾಡಿದ್ರೆ ನಂದು ಫ್ರೆಂಡಿಗೆ ಹೇಳ್ತೀನಿ. ನೀನ್ ಯಾವ ಒಳಗ್ ಬೇಕಾದ್ರೂ ಹೇಳ್ಕೊ. ನಾನ್ ಯಾರು ಗೊತ್ತಾ ನಿಂಗೆ? ಹಾ, ಮಾಲೂಮ್ ಮಾಲೂಮ್. ಯಾಕೆ ಗೊತ್ತಿಲ್ಲ? ನೀವು ಈ ಮನೆಯಲ್ಲಿ ಬಿಟ್ಟಿಯಾಗಿ ಇರೋದು. ನಿಮ್ಗೆ ಯಾವ ಕೆಲ್ಸಾನೂ ಇಲ್ಲ. ಮೊನ್ನೆ ನಿಮ್ದು ಮಗಳೇ ಮನೆ ಬಿಟ್ಟು ಹೋಗಿದೆ. ನೀವಿನ್ನು ಯಾಕಿರೋದು ಅದು ಮಾತ್ರ ಗೊತ್ತಿಲ್ಲ. ಫಾತಿಮಾ. ಆಂಟಿ, ಡಿನ್ನರ್ ರೆಡಿ ಇದೆಯಮ್ಮ, ಬಂದ್ರೆ ಬಡಿಸ್ತೀನಿ. ಹಾ, 5 ಮಿನಿಟಲ್ಲಿ ಬರ್ತೇನೆ ಆಂಟಿ. ನೀವು ಕೂಡ ಬನ್ನಿ, ಮುಕ್ಕೋ ಟೈಮ್ ಆಯ್ತಲ್ಲ. ನೋಡಿದ್ರ ಎಷ್ಟು ಕೀಳಾಗಿ ಮಾತಾಡ್ತಾ ಇದಾರೆ ನಮ್ಮನ್ನ ಅಂತ? ಅಷ್ಟು ಕೀಳಾಗೋದ್ವಿ ನಾವು. ಇದ್ ನಮ್ಗೆ ಹೊಸದೇನಲ್ವಲ್ಲ ಚಂದ್ರಿಕಾ. ಆದ್ರೆ ಹೊಸದಾಗಿ ಬಂದಿರೋ ಫಾತಿಮಾ ಕೂಡ ನಮ್ ಬಗ್ಗೆ ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಾಳೆ ಅಂದ್ರೆ ಅವಳು ಯಾರು ಅಂತ ತಪ್ಪದೆ ತಿಳ್ಕೋಬೇಕು. ಅವಳ ಮುಸುಕ್ ತೆಗಿ ಅಂದ್ರೆ ತೆಗೆದ್ ಸಾಯ್ತಿಲ್ವಲ್ಲ. ಊಟ ಆದ್ಮೇಲೆ ಒಂದು ಪ್ಲಾನ್ ಹೇಳ್ತೀನಿ, ಬಾ. ಹೇಯ್, ವಾಟ್? ಯಾಕೆ ನಗ್ತಿದ್ಯಾ? ಏನಿಲ್ಲ. ಏನೋ ಇದೆ. ಇಲ್ಲ ಅನ್ನಲ್ಲ. ಏನು ಅಂತ ಹೇಳಿ ನಕ್ರೆ ನಾನು ನಗ್ತೀನಲ್ವಾ? ಹೇಳೋಕೇನಿದೆ? ಹಾಗಾದ್ರೆ ನಗೋಕೇನಿದೆ? ನೋಡು, ಹೇಳ್ದೆ ಇದ್ರೆ ಮನೆಗೆ ಹೋಗದೆ ಬೇರೆಲ್ಲಾದ್ರೂ ಹೋಗ್ತೀನಷ್ಟೇ. ಬೇಡ. ಮತ್ ಹೇಳು. ಏನಿಲ್ಲ, ನಾವು ಓಡ್ ಬರ್ದಿದ್ರೆ ಇಷ್ಟೊತ್ತಿಗೆ ಅವ್ರ ಕೈಲಿ ತಮ್ಗೆ ಮಾರಿ ಹಬ್ಬ ಆಗ್ತಿತ್ತು ಅಂತ ನೆನ್ಪಾಗಿ ನಗ್ತಿದ್ದೆ. ಈ ಮಾರಿ ಹಬ್ಬ ಅಂದ್ರೆ ಏನು? ಹಾ, ಅದು ಕೂಡ ಗೊತ್ತಿಲ್ವಾ ಗುರುಜಿ? ಏನಾಯ್ತು? ಗುರುಜಿ ಅಂತ ಕರೆದು ನನಗೆಂತ ಮೋಡಿ ಮಾಡಿದ್ಯಾ ನಿತ್ಯ? ಅಬ್ಬ ಸದ್ಯ ಮೋಸ ಮಾಡ್ದೆ ಅನ್ಲಿಲ್ಲ. ನನಗ್ ಡೌಟ್ ಬರ್ದೇ ಇರೋ ಹಾಗೆ ಅಷ್ಟು ಚೆನ್ನಾಗಿ ಹೇಗ್ ನಟಿಸ್ದೆ? ನಿಮ್ಗೆ ಡೌಟ್ ಬಂದ್ರು ನೀವು ನಡ್ಸಿದ್ರೇನೋ? ಇಲ್ಲ ನಿತ್ಯ, ನಾನಷ್ಟು ಬುದ್ಧಿವಂತ ಅಲ್ಲ. ಅದರಲ್ಲೂ ಪ್ರೀತಿ ಸೋತ್ ಹೋದೆ ಅನ್ನೋ ಫೀಲಿಂಗ್ ಅಲ್ಲಿದ್ದೆ. ಇಲ್ಲಪ್ಪ, ನೀವ್ ಯಾವತ್ತೂ ಸೋಲಲ್ಲ. ಹೌದು, ಸೋಲೋದಿಲ್ಲ. ಯಾಕಂದ್ರೆ ನನ್ನ ಗೆಲ್ಸೋದಕ್ಕೆ ಯಾವತ್ತು ನೀನೇ ನನ್ನ ಪಕ್ಕದಲ್ಲಿ ಇರ್ತೀಯಲ್ಲ. ಅಕ್ಷಯ ಪಾತ್ರೆ ಇರೋ ಮನೆಯಲ್ಲಿ ಅನ್ನಕ್ಕೆ ಬರ ಇಲ್ಲ ಅನ್ನೋ ಹಾಗೆ ನೀನ್ ನನ್ನ ಪಕ್ಕದಲ್ಲಿದ್ದಾಗ ಪ್ರೀತಿಗೆ ನನಗೇನು ಕೊರತೆ ಇಲ್ಲ ನಿತ್ಯ. ಅಮೃತ ಕುಡ್ದಿರೋ ಮನುಷ್ಯನ ಹಾಗೆ ನಿನಗೋಸ್ಕರ ನಾನು ಯಾವತ್ತೂ ಬದುಕಿರ್ತೀನಿ, ನಿನ್ನ ಪ್ರೀತಿಸ್ತಾನೇ ಇರ್ತೀನಿ. ನನ್ನಲ್ಲ, ಮೊದಲು ರೋಡ್ ನೋಡಿ ಓಡಿಸಿ. ಏನಾಯ್ತು? ಏನೋ ನೋಡ್ಬೇಕು.
ಈ ಕಾರ್ ಇನ್ ಮುಂದಕ್ಕೆ ಹೋಗಲ್ಲ. ಇಂಜಿನ್ ತುಂಬಾ ಹೀಟ್ ಆಗಿದೆ. ಮತ್ತೆ ಮನೆಗೆ ಹೇಗೆ ಹೋಗೋದು? ಏನೋ ಆಗ್ಲೇ ನಕ್ಕಿದಕ್ಕೆ ನೀವು ನನ್ ಮೇಲೆ ದ್ವೇಷ ತೀರ್ಸ್ಕೊತಿಲ್ಲ ಅಲ್ವಾ? ಕಮಾನ್ ನಿತ್ಯ, ನಾನೇನು ಬೇಕು ಅಂತ ಮಾಡಿಲ್ಲ. ಬೇಕಾದ್ರೆ ಇನ್ನೊಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಬಾಮ್ಮ ಕೂತ್ಕೋ. ಕಲ್ಪನಾ, ಫಾತಿಮಾಗೂ ಬಡಿಸು. ಆಹಾ ಬೇಡ, ನಾವೇ ಬಡಿಸ್ಕೊಳ್ತಾರೆ. ಯಾವಾಗ್ಲೂ ಕರೆದ್ರೆ ಇಷ್ಟು ಲೇಟಾಗಿ ಬರ್ತಿದ್ಯಲ್ಲ ಫಾತಿಮಾ? ಕಾಲು ಕೈ ವಾಶ್ ಮಾಡ್ಕೊಂಡು ನಮಾಜ್ ಮಾಡಿ ಬಂದಿದ್ದು ಜಿ. ಆಂಟಿ, ನಿತ್ಯ ಎಲ್ಲ ಇನ್ನೂ ಮನೆಗೆ ಬರ್ಲಿಲ್ಲ? ಅವ್ರು ಹೊರಗೆ ಊಟ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರಮ್ಮ. ನನ್ನ ಹತ್ರ ಹೇಳ್ದೆ ಹೊರಗಡೆ ಹೋಗಿದ್ದು ಸಾಕಾಗ್ದೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀರಾ? ಏಯ್ ಗಂಗಾ, ಎಷ್ಟು ಟಾರ್ಚರ್ ಕೊಡ್ತೀಯ ನನಗೆ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ತಿನ್ನು. ಹಾಜಿ. ಏನಮ್ಮ ಹಾಗೆ ತಿಂತೀಯ? ಅಷ್ಟು ಕಷ್ಟಪಟ್ಟು ತಿನ್ನೋದ್ ಬಿಟ್ಟು ಆ ಬುರ್ಕಾ ತೆಗೆದು ಪಕ್ಕದಲ್ಲಿಟ್ಟು ತಿನ್ಬಹುದಲ್ಲ? ಇಲ್ಲ ಅಜ್ಜಿ, ಯಾವಾಗ್ಲೂ ಈ ಬುರ್ಕಾ ಹಾಕ್ಬೇಕು. ತೆಗೆದ್ರೆ ಏನಾಗ್ಬಿಡುತ್ತೆ ಮಹಾ? ದೃಷ್ಟಿ ತಗಲ್ಬಿಡತ್ತಾ? ತೆಗಿ. ಅದು ಅವ್ರ ಆಚಾರನಮ್ಮ. ಅವ್ರು ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದಾರೋ ನಾವು ಅದೇ ರೆಸ್ಪೆಕ್ಟ್ ಕೊಡ್ಬೇಕು. ಯಾರನ್ನು ಕೀಳಾಗಿ ಕಾಣಬಾರ್ದು. ನಿನ್ಗಷ್ಟು ಕಷ್ಟ ಆಗ್ತಿದ್ರೆ ರೂಮಲ್ಲಿ ಹೋಗ್ತೀನಮ್ಮ, ನಾವೇನು ಅಂದ್ಕೊಳ್ಳೋದಿಲ್ಲ. ಥ್ಯಾಂಕ್ ಯು ಅಜ್ಜಿ. ಅಲ್ಲ ನಿಮ್ಮನ್ನ ಚಂದ ಇಡ್ಲಿ. ಊಟ ಮಾಡಿ ಅವಳು ನಿದ್ರೆ ಮಾಡ್ತಾಳಲ್ಲ, ಆಗ ನೋಡೋಣ. ಈಗ ತಿನ್ನು. ಈ ಇಂಜಿನ್ ಇಷ್ಟು ಬೇಗ ಹೀಟ್ ಕಡಿಮೆ ಆಗಲ್ಲ. ಓಹೋ, ಇಂಜಿನ್ ತಣ್ಣಗಾಗ್ದಿದ್ರೆ ಕಾರ್ ಸ್ಟಾರ್ಟ್ ಆಗಲ್ಲ. ಹೌದಾ? ಆಮೇಲೆ ಕಾರ್ ಮೂವ್ ಆಗಿದ್ರೆ ನಾವು ಮನೆಗೆ ಹೋಗಕ್ಕಾಗಲ್ಲ. ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ನಿಮ್ ಪ್ಲಾನ್. ನಿತ್ಯ, ಬಿಲೀವ್ ಮೀ, ನಾನೇನ್ ಬೇಕಂತ ಮಾಡಿಲ್ಲ. ಈಗ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಮೊದ್ಲು ಆ ನಿಜ ಹೇಳಿ. ನಿತ್ಯ, ನನಗ್ ಬೇರೆ ಉದ್ದೇಶ ಏನಾದ್ರೂ ಇದ್ರೆ ವೆಹಿಕಲ್ ತಗೋಬಾ ಅಂತ ನಾನಿಗೆ ಯಾಕೆ ಕಾಲ್ ಮಾಡ್ತೀನಿ? ಆ ಮಹಾನ್ ಭಾವನು ಯಾವಾಗ ಬರ್ತಾರೋ ಏನೋ. ಬಂದೆ ಮೇಡಮ್. ಏನ್ ತಳ್ಕೊಂಡ್ ಬರ್ತಿದ್ಯಲ್ಲ ನಾಣಿ? ಓಡಿಸ್ಕೊಂಡು ಬರೋಕೆ ನನಗೆ ಡ್ರೈವಿಂಗ್ ಬರಲ್ವಲ್ಲ ಸರ್. ಓಕೆ, ವೆಹಿಕಲ್ ಇಲ್ಲಿ ಇದೆ ಸರ್. ನಾಣಿ, ನಾನ್ ಕೇಳಿದ್ದು ವೆಹಿಕಲ್ ಎಲ್ಲಿ ಅಂತ. ನಾನ್ ತಗೊಂಡ್ ಬಂದಿದ್ದು ವೆಹಿಕಲ್ ಅಲ್ವಾ ಸರ್? ವೆಹಿಕಲ್ ಅಂದ್ರೆ 4 ವೀಲರ್ ನಾಣಿ. ಮತ್ತೆ ನೀವು ಆವಾಗಲೇ ಕರೆಕ್ಟಾಗಿ ಹೇಳ್ಬೇಕಲ್ವಾ ಸರ್? ಬೇಗ ಯಾವ್ದಾದ್ರು ವೆಹಿಕಲ್ ತಗೊಂಡು ಬಂದಿದ್ಕೆ ತಗೊಂಡು ಬಂದೆ. ಇದನ್ನ ಯಾಕೆ ತಂದೆ? ಸೈಕಲ್ ತಂದಿದ್ರು ಆಗಿರೋದು. ಸಾರಿ ಸರ್, ನಮ್ ಬೀದಿಲಿ ಯಾವ ಸೈಕಲ್ ಕಾಣಿಸ್ಲಿಲ್ಲ. ಕಮ್ ನಿತ್ಯ.
ಬನ್ನಿ ಮೇಡಮ್. ಕಾರ್ ರಿಪೇರಿ ಮಾಡಿಸಿ ಮನೆಗೆ ತಗೊಂಡ್ ಬಾ. ಅಂದ್ರೆ ಈ ನೈಟ್ ಎಲ್ಲ ನಾನಿಲ್ಲೇ ಜಾಗರಣೆ ಮಾಡ್ಬೇಕು ಅಂದಂಗ ಆಯ್ತು. ಮಹಾನುಭಾವ, ವೆಹಿಕಲ್ ತಗೊಂಡ್ ಬಾ ಅನ್ನೋ ಬದಲು ಮೆಕ್ಯಾನಿಕ್ ಕರ್ಕೊಂಡ್ ಬಾ ಅಂದಿದ್ರೆ ಆಗ್ತಿತ್ತು. ಎಲ್ಲ ಒಂದೇ ಸಲ ಮನೆಗೆ ಹೋಗ್ಬೋದಿತ್ತು. ಬೌಸಿಸಮ್. ನಿತ್ಯ, ಆರ್ ಯು ಕಂಫರ್ಟಬಲ್? ಆ ಅಷ್ಟು ದೂರ ಕೂತಿದ್ಯಾ, ಸ್ವಲ್ಪ ಹತ್ರ ಕೂರ್ಬೋದಲ್ವಾ? ನಂಗೆ ಇದೇ ಕಂಫರ್ಟಬಲ್ ಆಗಿದೆ. ಹೌದಾ? ನಿತ್ಯ, ನಿನ್ಗೇನು ಆಗಿಲ್ಲ ಅಲ್ವಾ? ಏನಾಗಿಲ್ಲ. ಅಬ್ಬಬ್ಬಾ, ವಾಟ್ ಇಸ್ ದಿಸ್ ನಿತ್ಯ? ಅಯ್ಯೋ, ಈ BBMP ಅವರು ಸರಿಯಾಗಿ ರೋಡ್ ಮಾಡೋದ್ಬಿಟ್ಟು ಎಲ್ಲೆಲ್ಲೋ ಸ್ಪೀಡ್ ಬ್ರೇಕ್ ಹಾಕಿದ್ದಾರೆ. ನಿತ್ಯ, ನೀವ್ ನಿಲ್ಸಿ ನಿಲ್ಸಿ ನಿಲ್ಸಿ, ಇಳಿರಿ ಮೊದ್ಲು. ಯಾಕೆ ನಿತ್ಯ? ನಾನ್ ಓಡಿಸ್ತೀನಿ, ಇಳಿರಿ. ಓ, ನಿನಗೆ ಸ್ಕೂಟಿ ಓಡಿಸೋಕ್ಕೂ ಗೊತ್ತಾ? ನಿಮ್ಗಿಂತ ಚೆನ್ನಾಗೆ ಗೊತ್ತು, ಇಳಿರಿ. ಓಹೋ, ತಗೋ. ಯಾಕೆ ನೀವು ಸುಮ್ನೆ ಮೇಲ್ ಬೀಳೋದು? ಸ್ಪೀಡ್ ಬ್ರೇಕರ್ ನಿತ್ಯ. ಈಗ ನಾನು ಹಾಕಿದಿನ ಹಾಕ್ತಿಯೇನೋ ಅಂತ ಮುಂಜಾಗ್ರತೆ ಬೇರೆ. ಜಸ್ಟ್ ಲೈಕ್ ದಟ್.